ಒಂದು ದಿನ ಮಂದಣ್ಣ ಬೆಳಗಿನ ಹೊತ್ತು ನನ್ನ ಬಳಿಗೆ ಬಂದ. ನಾನು ಏಕೆಂದು ಕುತೂಹಲದಿಂದ ವಿಚಾರಿಸಿದೆ. ಮೂಡಿಗೆರೆಗೆ ಮಿನಿಸ್ಟರ್ ಬರುತ್ತಾರೆಂದು, ಖಾದಿ ಬೋರ್ಡಿನಲ್ಲಿ ಅವರು ಅಧ್ಯಕ್ಷರಾಗಿರೋದ್ರಿಂದ ಜೇನು ಸೊಸೈಟಿಯ ಬಿ-ಮ್ಯಾನ್ ಕೆಲಸ ಕೊಡಿಸಬೇಕೆಂದು ಅರ್ಜಿ ಕೊಡುತ್ತೇನೆಂದು, ನನ್ನನ್ನು ಅರ್ಜಿ ಬರೆದು ಕೊಡಬೇಕೆಂದು ಕೇಳಿಕೊಂಡು ಒಂದು ಫಾರ್ಮನ್ನು ಬಿಳೆ ಹಾಳೆಯನ್ನು ಕೊಟ್ಟ. ಮೂಡಿಗೆರೆಯಿಂದ ಇಷ್ಟೊಂದು ದೂರ ಯಾಕೆ ಬಂದೆ? ಅಲ್ಲೇ ಅರ್ಜಿ ಬರಕೊಡುವವರು ಯಾರು ಇರಲಿಲ್ಲವೇ ಎಂದು ಕೇಳಿದೆ. ಅದಕ್ಕೆ ಅವನು ಕರ್ವಾಲೋ ಅಂತ ಅವರ ಗುರುಗಳೊಬ್ಬರು ಭತ್ತದ ಸಂಶೋಧನಾ ಕೇಂದ್ರದಲ್ಲಿ ಆಫೀಸರ್ ಆಗಿದ್ದಾರೆಂದು, ಆದರೆ ಅವರ ಮಗಳಿಗೆ ಹಠಾತ್ತಾಗಿ ಅಸ್ವಸ್ಥತೆ ಉಂಟಾದುದರಿಂದ ಅವರು ಬೊಂಬಾಯಿಗೆ ಹೋಗಬೇಕಾಗಿ ಬಂದಿತೆಂದು ಹೇಳಿದ. ಜೊತೆಗೆ ಅವನ ಊರಿನೊಬ್ಬನೇ ಒಬ್ಬ ನಾರ್ವೆ ರಾಮಯ್ಯ ಅಂತ ನಮ್ಮ ತೋಟದ ಪಕ್ಕದಲ್ಲಿರುವ ಊರಿನಲ್ಲಿದ್ದಾನೆಂದು ಅವನ ಮನೆಗೆ ಬಂದಿದ್ದಾತ. ಹಾಗೆ ಈ ಕೆಲಸವೂ ಆಯಿತೆಂದು ಇಲ್ಲಿಗೆ ಬಂದನೆಂದು ಹೇಳಿದ. ನಾನು ಕರ್ವಾಲರನ್ನು ಕಂಡಿರಲಿಲ್ಲ, ಆದರೆ ಅವರು ಬಹಳ ದೊಡ್ಡ ಸಸ್ಯ ವಿಜ್ಞಾನಿ ಮತ್ತು ಕೀಟಶಾಸ್ತ್ರಜ್ಞ ಎಂದು ಎಲ್ಲರೂ ಮಾತಾಡುತ್ತಿದ್ದರು. ದೊಡ್ಡ ದೊಡ್ಡ ಕಾಫಿ ಪ್ಲಾಂಟರ್ಗಳ ಸಭೆ, ಮದುವೆ ಮುಂತಾದವುಗಳು ನಡೆದಾಗ ತಮ್ಮ ದೊಡ್ಡಸ್ತಿಕೆಯನ್ನು ಸಂಭಾಷಣೆಯಲ್ಲಿ ತೋರಿಸಿಕೊಳ್ಳಲು ಕರ್ವಾಲೋ ತಮಗೆ ಗೊತ್ತು ಎಂದು ಅಥವಾ ಕರ್ವಾಲೋ ಹಾಗೆ ಹೇಳಿದರು ಹೀಗೆ ಹೇಳಿದರು ಎಂದು ಮಾತಾಡುತ್ತಿದ್ದರು. ಅಂತೂ ಈ ಎಲ್ಲದರಿಂದ ನಾನು ಕರ್ವಾಲೋ ಎಂದರೆ ಭಾರಿ ದೊಡ್ಡ ಮನುಷ್ಯನೆಂದು ತಿಳಿದಿದ್ದೆ. ಆದರೆ ಮಂದಣ್ಣ ಅವರು ತಮ್ಮ ಗುರುಗಳು ಎಂದಾಗ ನಂಬಲಾಗಲಿಲ್ಲ. ಈ ಮಂಗ ಮಂದಣ್ಣನು ತನ್ನ ಎಡ್ಡತನ ಮಂದ ಬುದ್ಧಿಗಳನ್ನು ಮುಚ್ಚಿಕೊಳ್ಳಲು ತನ್ನ ಗುರು ಕರ್ವಾಲೋ ಎಂದು ಹೇಳುತ್ತಿದ್ದಾನೆಂದು ತಿಳಿದೆ. ಮಂದಣ್ಣನ ಊರಾದ ನಾರ್ವೆ ನನ್ನ ಮನೆಯ ಎದುರುಗಡೆ ಹಲವು ಮೈಲಿಗಳ ದೂರದಲ್ಲಿ ಕಾಣುವ ಸಹ್ಯಾದ್ರಿ ಶ್ರೇಣಿಗಳ ತಪ್ಪಲಿನಲ್ಲಿತ್ತು. ಅತ್ಯಂತ ಭಯಂಕರವಾದ ಕಾಡು ಆ ಕಡೆ ಇದೆ ಎಂದು ಕೇಳಿದ್ದೆ. ನಮ್ಮೂರಿನ ಶಿಕಾರಿದಾರರು ದೀಪಾವಳಿ ಹಿಂದಿನ ದಿನ ಶಿಕಾರಿ ಮಾಡಲು ಆ ಕಡೆಗೆ ಹೋಗುತ್ತಿದ್ದರು. ನಿಮ್ಮೂರಿನ ಕಡೆಗೆ ಒಂದು ಸಾರಿ ಬರಬೇಕೆಂದಿದ್ದೀನಿ ಕಣ ಮಂದಣ್ಣ ಎಂದೆ. ಅದಕ್ಕೆ ಅವನು, ಯಾಕೆ ಸಾರ್, ಅಲ್ಲೇನು ನೋಡೋದಿದೆ ಹೇಳಿ, ಬರೀ ಮಳೆ, ಕಾಡು, ನೆತ್ತರು ಇರೋ ಜಿಗಣೆ, ನಮ್ಮ ಭತ್ತ ಲೂಟಿ ಮಾಡೋ ಕಾಡು ಹಂದಿಗಳು ಎಂದು ನಿರುತ್ಸಾಹದಿಂದ ಮಾತಾಡಿದ. ಆ ಪರ್ವತ ಶ್ರೇಣಿಗಳು, ಅವುಗಳನ್ನು ಮುಸುಕಿರುವ ಮೋಡಗಳು, ಇವುಗಳಿಂದ ಅಗೋಚರ ವಿಶ್ವ ಒಂದರ ತುಣುಕಿನಂತೆ ಕಂಡ ನಾರ್ವೆ ಬಗ್ಗೆ ಮಂದಣ್ಣ ಏಕೋ ತೀರಾ ನಿರ್ಲಕ್ಷ್ಯ ತೋರಿದ. ಅವನ ಅರ್ಜಿಯನ್ನು ನಾನು ಕಲ್ಪಿಸುತ್ತಾ ಬರೆಯುತ್ತಾ ಇರಬೇಕಾದ್ರೆ, ಯಾಕೆ ಸಾರ್ ನೀವು ಜೇನು ಸಾಕಿಲ್ಲ ಎಂದ. ನಾಯಿ ಕುರಿ ಎಲ್ಲ ಸಾಕಿ ಆಯ್ತು ಮರೆಯ, ಇನ್ನು ಅದೊಂದೇ ಬಾಕಿ ಇರೋದು ಎಂದೆ. ಅದಕ್ಕೇನು ಕಟ್ಟಿ ಹಾಕಿ ಮೇವು ಹಾಕಿ ನೋಡ್ಕೊಳ್ಬೇಕಾ ಸರ್? ಸುಮ್ಮನೆ ಪೆಟ್ಟಿಗೆಗೆ ರಾಣಿ ಜೇನು ಕೂರಿಸಿದರೆ ಸಾಕು, ಅವುಗಳ ಪಾಡು ಅವೇ ನೋಡ್ಕೊಳ್ತವೆ ಎಂದ. ಬೇಡಪ್ಪ, ಹೆಂಗಸರು ಮಕ್ಕಳು ಓಡಾಡೋ ಜಾಗ, ಇಲ್ಲಿ ಅವನ್ನು ಸಾಕಿದರೆ ಬಹಳ ಕಷ್ಟ ಎಂದೆ. ಮಂದಣ್ಣ ನನ್ನ ಬಯಕೆ ನಸುನಕ್ಕು, ಅವೇನು ಮಾಡ್ತೇವೆ ಸರ್, ತಿಂಗಳಿಗೊಂದು ಸಾರಿ ಡಬ್ಬಿ ತೆಗೆದು ನೋಡಿದರೆ ಸಾಕು, ಬೇಕಾದರೆ ನಾನು ಆ ಕೆಲಸ ಮಾಡ್ತೀನಿ, ಭೀಮನ್ ಕೆಲಸ ಎಂದರೆ ಅದೇ ತಾನೇ ಎಂದ. ನನಗೆ ಇನ್ನೂ ಗಾಬರಿಯಾಯಿತು. ಇವನಿಗೆ ಕೆಲಸ ದೊರೆತರೆ ಅದರಿಂದ ನನಗೆ ಇನ್ನೂ ಹೆಚ್ಚಿನ ತೊಂದರೆ ಕಾದಿದೆ ಎಂದು. ಮರೆಯ, ನೀನು ಬೇಕಾದರೆ ಆ ಕೆಲಸ ಮಾಡು, ಆದರೆ ನನಗೆ ಮಾತ್ರ ತೊಂದರೆ ಕೊಡಬೇಡ. ವರ್ಷಕ್ಕೆ 1 ಟಿನ್ ಜೇನುತುಪ್ಪ ಕೊಡಿಸಿಬಿಡು, ಇಂಥ 100 ಅರ್ಜಿ ಬೇಕಾದರೂ ಬರೆಸ್ಕೊಡ್ತೀನಿ. ಅದು ಬಿಟ್ಟು ಇಲ್ಲೇನಾದರೂ ನಿನ್ನ ಆ ಅನಿಷ್ಟ ಜನಗಳನ್ನು ತಂದು ಬಿಟ್ಟಿಯೋ, ನಿನಗೆ ಕೆಲಸ ಕೊಡದ ಹಾಗೆ ತಳ್ಳಿ ಅರ್ಜಿ ಬರೆಯುತ್ತೇನೆ ಎಂದೆ. ನನ್ನ ಜೀನಿನ ಮೇಲಿರುವ ಭಯ ಕೋಪಗಳನ್ನು ನೋಡಿ ಮಂದಣ್ಣನಿಗೆ ಜೋರಾಗಿ ನಗು ಬಂತು. ನಾನು ಅರ್ಜಿ ಬರೆದು ಅವನಿಗೆ ಕೊಟ್ಟೆ. ಕೆಲಸ ಯಾವುದಾದರೂ ಖಾಲಿ ಇದೆಯಾ ಮಂದಣ್ಣ ಎಂದೆ. ಕೆಲಸ 3 ವರ್ಷದಿಂದ ಖಾಲಿ ಇದೆ ಸರ್, ಯಾರಿನ್ನೂ ಅಪಾಯಿಂಟ್ಮೆಂಟೇ ಮಾಡಿಲ್ಲ. ಏನೋ ಒಂದು ಕೆಲಸ ಸಿಕ್ಕಿದರೆ ಈ ವರ್ಷ ಮ್ಯಾರೇಜು ಆಗ್ಬೇಕೆಂದಿದ್ದೀನಿ ಎಂದ. ಓ, ಆಗಿದ್ದರೆ ಸದ್ಯ ನಿನ್ನ ಮ್ಯಾರೇಜು ಪತ್ರಿಕೆಯನ್ನು ಬರಕೊಡಬೇಕಾಗುತ್ತೆ ಅನ್ನು ಎಂದೆ. ಮಂದಣ್ಣ ಪ್ರಮಾಣದಿಂದ ಹಾಲು ಕಿರಿಯುತ್ತಾ, ಏನೋ ತಮ್ಮ ಬಾಯಾಗಿ ಬೆಳಗಿನ ಹೊತ್ತಿನಲ್ಲಿ ಬಂದಿದೆ ಸರ್. ಲಕ್ಷ್ಮಣ ನೋಡಿ ನನ್ನ ವಯಸ್ಸೇ ಆದರೂ ಅವನು ಒಕ್ಕಲಿಗ ಬೇಗ ಕೆಲಸ ಸಿಕ್ಕಿ ಮ್ಯಾರೇಜು ಆಗಿ ಒಂದು ಮಗನೂ ಆಗಿತ್ತು ಎಂದ. ಅನಂತರ ಬರ್ತೀನೆಂದು ಹೇಳಿ ಹೋದ. ಮರೆಯಾಗುವವರೆಗೂ ಕಿವಿಯಿಂದ ಕಿವಿಯವರೆಗೆ ಹಲ್ಲು ಕಿರಿಯುತ್ತಾ ಇದ್ದ. ಮಂದಣ್ಣನಿಗೆ ಕೆಲಸ ಸಿಕ್ಕಲಿಲ್ಲ. ಅವನ ಮ್ಯಾರೇಜಿಗೆ ಪ್ರಶ್ನೆ ದೂರವೇ ಉಳಿಯಿತು. ಏಕೆಂದರೆ ಅವನು ಮೂಡಿಗೆರೆಯಲ್ಲಿ ಮಂತ್ರಿವರ್ಯರ ಅಮೃತ ಹಸ್ತಕ್ಕೆ ತನ್ನ ಅರ್ಜಿಯನ್ನು ಅರ್ಪಿಸಲೇ ಇಲ್ಲ. ಇದನ್ನು ನಾನೇ ಖುದ್ದಾಗಿ ಕಂಡ ಸಾಕ್ಷಿಯಾಗಿದ್ದೆ. ಮೂಡಿಗೆರೆ ಪೆಟ್ರೋಲ್ ಬಂಕಿನ ಪಕ್ಕದಲ್ಲೇ ತಾಲೂಕು ಅಭಿವೃದ್ಧಿ ಮಂಡಳಿ ಆಫೀಸು. ಅದರ ಪಕ್ಕದ ವಿಶಾಲ ಮೈದಾನದಲ್ಲೇ ಮಂತ್ರಿವರ್ಯರ ಭಾಷಣಕ್ಕೆ ಏರ್ಪಾಟಾಗಿತ್ತು. ಆಗಸ್ಟ್ 15ನೇ ತಾರೀಕಾದುದರಿಂದ ಭಾರತ ಧ್ವಜ ಏರಿಸಿ ಅನಂತರ ಮಂತ್ರಿಗಳ ಭಾಷಣ, ಅನಂತರ ಸಾರ್ವಜನಿಕರಿಂದ ಅಹವಾಲುಗಳ ಸ್ವೀಕಾರ ಇತ್ಯಾದಿಗಳು ಕಾರ್ಯಕ್ರಮದ ಪಟ್ಟಿಯಲ್ಲಿದ್ದವು. ನಾನು ಬೆಳಿಗ್ಗೆ ತೋಟದಲ್ಲಿ ಔಷಧ ಸಿಂಪರಣೆ ಮಿಷಿನ್ಗೆ ಪೆಟ್ರೋಲ್ ತರಲೆಂದು ಮೂಡಿಗೆರೆಗೆ ಹೋಗಿದ್ದೆ. ಬಂಕ್ ಬಳಿ ಪೆಟ್ರೋಲ್ ತುಂಬಿಸಿಕೊಳ್ಳಬೇಕಾದರೆ
ಕಾಕಿ ಬಟ್ಟೆ ಹಾಕಿಕೊಂಡ ವ್ಯಕ್ತಿಯೊಂದು ನಮಸ್ಕಾರ ಸರ್ ಎಂದಿತು. ದಿಗಿಲು ಬಿದ್ದ ನಾನು ಹವಾರಿ ಆಕೃತಿಯನ್ನ ಸೂಕ್ಷ್ಮವಾಗಿ ಗಮನಿಸಿದೆ. ನೋಡ್ತೇನೆ ಮಂದಣ್ಣ. ತಲೆಯ ಮೇಲೊಂದು ಕುಚ್ಚಿನ ಟೋಪಿ ರಾರಾಜಿಸುತ್ತಿತ್ತು. ಏನಯ್ಯ ಇದು ಎಂದೆ. ನಾನು ಸ್ಕೌಟ್ ಆಗಿದ್ದೆ ಸರ್, ಇವತ್ತು ಮಿನಿಸ್ಟ್ರಿಗೆ ಗಾರ್ಡ್ ಆಫ್ ಆನರ್ ಕೊಡ್ತೀನಿ ಎಂದ. ಅವನ ಹಿಂದೆ ಒಂದಷ್ಟು ಜನ ಅದೇ ಬಟ್ಟೆ ಹಾಕಿಕೊಂಡು ಅವನ ಹೈಸ್ಕೂಲ್ ಮಿತ್ರರು ಬ್ಯಾಂಡ್, ತುತ್ತೂರಿ, ಹಿತ್ತಾಳೆಯ ತಟ್ಟೆಯಂಥವು ಏನನ್ನೋ ಹಿಡಿದು ನಿಂತಿದ್ದರು. ಎಲ್ಲ ನಮಸ್ಕಾರ ಹೇಳಿ ಮೈದಾನತ್ತ ಅಭ್ಯಾಸವಿಲ್ಲದ ಬೂಟ್ ಕಾಲುಗಳನ್ನು ಅಸಡ ಬಸಡ ಬೀಸುತ್ತಾ ನಡೆದು ಹೋದರು. ಕೊಂಚ ಹೊತ್ತಿನೊಳಗೆ ಬಾವುಟದ ಕಾರೊಂದು ಬರ್ರನೆ ಧೂಳೆಬ್ಬಿಸುತ್ತಾ ಮೂಡಿಗೆರೆ ಸರ್ಕಾರಿ ಟಿವಿ ಕಡೆಗೆ ಹೋಯಿತು. ಅದರ ಹಿಂದೆಯೇ ಒಂದು ಪೊಲೀಸ್ ಜೀಪು, ಒಂದು ಮೋಟಾರ್ ಸೈಕಲ್ ಇತ್ಯಾದಿಗಳು, ನಮ್ಮೂರಿನ ದೊಡ್ಡ ಮನುಷ್ಯರ 2-3 ಕಾರುಗಳು ಹೋದವು. ನಾನು ಜೀಪಿಗೆ ಪೆಟ್ರೋಲ್ ತುಂಬಿಕೊಂಡು ಹೊರಟವನು ಇನ್ನೇನು ಮಂತ್ರಿಗಳು ಬಂದರಲ್ಲ, ಕಾರ್ಯಕ್ರಮ ನೋಡಿಕೊಂಡೇ ಹೋಗೋಣವೆಂದೇ ನಿಂತೆ. ಮಂತ್ರಿವರ್ಯರ ಪಾವನ ಪಾದ ಆಗಮಿಸಿದ ಕೂಡಲೇ ಮೂಡಿಗೆರೆಯ ಕಳ್ಳರು, ಪುಡಾರಿಗಳು, ಟಕ್ಕರು ಎಲ್ಲ ಗರಿ ಪಂಚೆ ಸುತ್ತಿಕೊಂಡು ಕಚ್ಚೆ ಗಟ್ಟಿಯಾಗಿ ಕೈಯಲ್ಲಿ ಹಿಡಿದುಕೊಂಡು ಗಡಿಬಿಡಿಯಲ್ಲಿ ಓಡಿದಂತೆ ನಡೆಯುತ್ತಾ ಬಂದರು. ಅವರ ಗುಂಪಿನಿಂದ ಸಾಹೇಬ್ರು ಬಹಳ ಬೇಗ ಬಂದ್ರಲ್ಲ ಮುಂತಾದ ತುಣುಕು ಮಿಣುಕು ಪದಗಳು ನನ್ನ ಕಿವಿ ಮೇಲೆ ಬಿದ್ದವು. ನಾನು ಬಂಕಿನ ಬಳಿಯೇ ಕಾಯುತ್ತಾ ನಿಂತಿದ್ದೆ. ಕೊಂಚ ಹೊತ್ತಿನ ತರುವಾಯ ಮಂತ್ರಿಗಳು ಟಿವಿಯಿಂದ ಮುದುರಿ ಕಟ್ಟಿದ್ದ ಧ್ವಜವನ್ನು ನೋಡುತ್ತಾ ಪಕ್ಕದವರ ಮಾತುಗಳಿಗೆ ಗತ್ತಿನಿಂದ ತಲೆದೂಗುತ್ತಾ ತಾಲೂಕು ಆಫೀಸಿನ ಎದುರು ಆಗಮಿಸಿದರು. ಕೆಲವರು ಸಾಲಾಗಿ ನಿಂತಿದ್ದರು, ಹಲವರು ಕುಳಿತಿದ್ದರು. ಯಾರೂ ಧ್ವನಿವರ್ಧಕದಲ್ಲಿ ಹೇಳಿ ಹೇಳಿ ಧ್ವಜಾರೋಹಣ ಎಂದು ಕೂಗಿದರು. ಮಂತ್ರಿಗಳು ಯಾಗ ಪುರೋಹಿತನ ತರ ಮೂತಿ ಹಾಕಿಕೊಂಡು ಅತ್ತಿತ್ತ ಒಮ್ಮೆ ನೋಡಿ ಅನಂತರ ಮುದುರಿ ಕಟ್ಟಿದ್ದ ಧ್ವಜವನ್ನೇ ನೋಡುತ್ತಾ ಹಗ್ಗ ಎಳೆದರು. ಧ್ವಜ ಬುಗ್ಗನೆ ಬಿಚ್ಚಿಕೊಂಡು ಗಾಳಿಗೆ ಗಂಭೀರವಾಗಿ ಹಾರಾಡತೊಡಗಿತು. ಅದರೊಳಗೆ ಕಟ್ಟಿದ್ದ ಸಾವಿರಾರು ಗುಲಾಬಿ ಹೂವಿನ ಪಕಳಗಳು ಹಾರಿ ತೇಲಿ ಸಭಿಕರ ಮೇಲೆ ಇಳಿದವು. ಆ ಸಮಯಕ್ಕೆ ಸರಿಯಾಗಿ ಮಂದಣ್ಣನ ಸ್ಕೌಟಿನ ತಂಡ ಪ್ರೇ 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 ಎಂದು ತುತ್ತೂರಿ ಊದಿ ಡಮ್ಮರ ಡಮ್ಮರ ಡಮ್ ಡಮ್ಮರ ಡಮ್ಮರ ಡಮ್ ಎಂದು ಬ್ಯಾಂಡ್ ಬಜಾಯಿಸಿತು. ನೋಡುತ್ತೇನೆ ಮಂದಣ್ಣನಿಗೆ ಕುತ್ತಿಗೆಗೆ ಬ್ಯಾಂಡ್ ನೇತ ಹಾಕಿಕೊಂಡು 9 ತಿಂಗಳ ಬಸುರಿಯ ತರ ಹಿಂದಕ್ಕೆ ಓಲಿಕೊಂಡು ಗಿರಿ ಕೋಲು ತಿರುಗಿಸುತ್ತಾ ಬ್ಯಾಂಡ್ ಬಜಾಯಿಸುತ್ತಿದ್ದಾನೆ. ಬ್ಯಾಂಡಿನ ರುದ್ರಂ ನೀನಾದ ಡಮರು ಡಮ ಡಮ್ ಎಂದು ಉಕ್ಕಿತೋ ಇಲ್ಲವೋ ತಾಲೂಕಾಫೀಸಿನ ಗೋಡೆಗಳು, ಕಿಟಕಿಗಳು ಗರಗರ ಅಲುಗಿದವು. ಸುತ್ತಮುತ್ತಲ ಕಾಡು ಬೆಟ್ಟಗಳಿಂದ ಮಾರ್ದನಿ ಅನುರಣಿಸಿತು. ಇದ್ದಕ್ಕಿದ್ದಂತೆ ಸ್ಪಂದಿಸಿ ಅನುರಣಿಸುತ್ತಿರುವ ರುದ್ರ ನಿನಾದಕ್ಕೆ ಅಲ್ಲಿದ್ದ 2 ಹೆಜ್ಜೇನು ಗುರುಗಳು ಕೋಪಗೊಂಡು ಬುಸ್ಸನೆ ಎದ್ದವು. ಗಾಳಿಗೆ ಪಟಪಟ ಬಡಿಯುತ್ತಿದ್ದ ಬಾವುಟಕ್ಕೆ ಅದನ್ನು ಆರಿಸಿ ಹಿಂದಿರುಗುತ್ತಿದ್ದ ಸ್ಥೂಲ ಕಾಯದ ಮಂತ್ರಿಗಳಿಗೆ, ಪೊಲೀಸರಿಗೆ, ಪುಡಾರಿಗಳಿಗೆ, ಬ್ಯಾಂಡ್ ಬಜಾಯಿಸುತ್ತಿದ್ದ ಮಂದಣ್ಣನಿಗೆ, ಹುಡುಗರಿಗೆ, ಹೆಂಗಸರಿಗೆ, ದಾರಿ ಹೋಕರಿಗೆ ಒಂದರ ಮೇಲೊಂದರಂತೆ ಬಂದು ಟಪ 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 ಕಚ್ಚತೊಡಗಿದವು. ಹೋ ಎಂದು ಕೂಗುತ್ತಾ ಜನ ಗಾಬರಿಯಿಂದ ಕಂಗಾಲು ಬಿದ್ದು ದಿಕ್ಕಪಾಲಾಗಿ ಓಡಿದರು. ಬ್ಯಾಂಡ್ ಹೊತ್ತುಕೊಂಡು ಓಡುತ್ತಿದ್ದ ಮಂದಣ್ಣ ಮುಗ್ಗರಿಸಿ ಬಿದ್ದು ಡ್ರಮ್ ದಡ ದಡ ಓಡಾಡಿಕೊಂಡು ಬೀದಿಯಲ್ಲಿ ಸಾಗಿ 1-2 ಪೋಲಿ ಗೂಳಿಗಳು ಪಡಾರಿಗಳ ಜೊತೆ ಬಾಲ ಎತ್ತಿಕೊಂಡು ಓಡತೊಡಗಿದವು. ಮಂದಣ್ಣನ ಡ್ರಮ್ ಸದ್ದೇ ಇದಕ್ಕೆ ಕಾರಣವೆಂದು ಈಗ ನಾನು ಬರೆಯುತ್ತಿರುವುದಕ್ಕೆ ಕಾರಣ. ಅನಂತರ ನಾನು ಒಮ್ಮೆ ಕರ್ವಾಲರನ್ನ ಸಂಧಿಸಿದಾಗ ತಿಳಿದುಕೊಂಡದ್ದೇ ಹೊರತು ಈ ಅನಾಹುತ ನಡೆದಾಗ ಯಾರಿಗೂ ಏತಕ್ಕಾಗಿ ಈ ರೀತಿ ಜೇನು ಕಡಿದವು ಎಂದು ಗೊತ್ತಾಗಲಿಲ್ಲ. ಏನೆಂದು ಎಲ್ಲ ಅತ್ತಿತ್ತ ನೋಡುತ್ತಿರಬೇಕಾದರೆ ಪುಂಕಾನುಪುಂಕವಾಗಿ ಸಜೀವ ಬಾಣಗಳಂತೆ ಜೇನುಗಳು ಬಾರಿಸತೊಡಗಿದವು. ಕೆಲವರಂತೂ ಏನು ಎತ್ತ ಏನು ಕಾರಣ ಒಂದನ್ನೂ ತಿಳಿಯುವ ಗೋಜಿಗೆ ಹೋಗದೆ ಓ ಎಂದು ಹೊರಚಿತ್ತ ಗಲ್ಲಿ ಸಂದುಗೊಂದು ಬಿದ್ದು ಓಡಿ ಹೋಗಿದ್ದರು. ಮಂತ್ರಿಗಳಿಗೂ ಸರಿಯಾಗಿ ಜೇನು ಕಚ್ಚಿ ಅವರ ಮುಖ ತುಟಿ ಎಲ್ಲ ಊದಿ ಜಾಂಬವಂತನಂತಿದ್ದ ಮೋರೆ ಹನುಮಂತನಂತಾದುದರಿಂದ ಪೊಲೀಸರು ಕೂಡಲೇ ಕ್ರಮ ಕೈಗೊಂಡರು. ಪೊಲೀಸರು ಪೇಟ ಬೀಳಿಸಿಕೊಂಡು ತಕ್ಕ ಕುಣಿಯುತ್ತಾ ಓಡುತ್ತಿದ್ದುದನ್ನ ಪರಮಾನಂದದಿಂದ ನೋಡುತ್ತಿದ್ದ 6 ಜನ ಹೈಸ್ಕೂಲ್ ಹುಡುಗರನ್ನ ಮಂತ್ರಿಗಳ ನಿರ್ಗಮನದ ಅನಂತರ ಅರೆಸ್ಟ್ ಮಾಡಿ ಸ್ಟೇಷನ್ನಿಗೆ ಒಯ್ದು ಆ ಕಿಡಿಗಳದ್ದೇ ಕುತಂತ್ರ ಎಂದು ತಿಳಿಸಿ ಅವರ ಮೇಲೆ ದೊಂಬಿ ಕೇಸು ಹಾಕಿ ಚಿಕ್ಕಮಗಳೂರು ಕೋರ್ಟಿಗೆ ವರ್ಷಾನುಗಟ್ಟಲೆ ಅಲಸಿದರು. ಜನಗಳು ಸಹ ಅವರ ಮೇಲೆ ಕೊಂಚವೂ ಸಹಾನುಭೂತಿ ತೋರಿಸದೆ ಆ ಮುಂಡೆಗಂಡ್ರಿಗೆ ಹಾಗೆ ಆಗಬೇಕು, ಆ ಫಂಕ್ಷನ್ನಿಗೆ ನಾನು ಹೋಗ್ಬೇಕೆಂದಿದ್ದೆ, ಹೋಗಲಿಲ್ಲ ಸದ್ಯ ಎಂದು ಬೈದರು.